ಬಿಗ್ ಬಾಸ್ ಯಾರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಇವರೇ ಗೆಲ್ಲಬೇಕು ಅನ್ನೋ ಚರ್ಚೆಗಳ ನಡುವೆ ಮೊದಲ ದಿನದಿಂದಲೂ ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಸುದ್ದಿಯಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ಫೈನಲಿ ಗಿಲ್ಲಿ ಗೆದ್ದಿದ್ದಾಯ್ತು. ಆದರೆ ಬಿಗ್ ಬಾಸ್ನಲ್ಲಿ ಬಂದಂಥ ಹಣದ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಅಕಸ್ಮಾತ್ ಗಿಲ್ಲಿನೇನಾದರೂ ಸೋಲಿಸಿಬಿಟ್ಟಿದ್ರೆ ಜನ ಮುತ್ತಿಗೆ ಹಾಕ್ಬಿಡ್ತಿದ್ರೇನೋ. ಆದರೆ ಈಗ ಗಿಲ್ಲಿ ಕೊಟ್ಟಿರೋ ಪ್ರೈಸ್ಗೆ ಅನ್ಯಾಯ ಆಗಿರೋದು ಗೊತ್ತಾದರೆ ಈಗೇನು ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಎಲ್ಲ ಹಟ್ಟಕ್ಕೆ ಬಿದ್ದು ಗಿಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ವೋಟ್ ಮಾಡಿದ್ದು ಗೆಲ್ಸಿದ್ದು. ಆದರೆ ನಿಜವಾಗ್ಲೂ ಗಿಲ್ಲಿಗೆ ಬರಬೇಕಾದಂಥ ಹಣದಲ್ಲಿ ಮಹಾ ಮೋಸ ಆಗ್ತಾ ಇದೆ. ಮೋಸ ಮಾಡ್ತಾ ಇರೋದು ಯಾರು? ಹಣ ಕೈಗೆ ಸೇರ್ತಾ ಇರೋದು ಎಷ್ಟು? ಬಡವರ ಹುಡುಗ ಬೆಂಗಳೂರಿಗೆ ಬಂದಾಗ ಹಸ್ಕೊಂಡು ಮಲಗ್ತಾ ಇದ್ದ. ಅಂತವನಿಗೆ 50 ಲಕ್ಷ ಕೊಟ್ಟರೆ ನಮಗೆ ಕೊಟ್ಟಂಗಲ್ವಾ ಅಂತ ವೋಟ್ ಹಾಕ್ತವ್ರು ಈ ಸ್ಟೋರಿ ನೋಡಲೇಬೇಕು. ಗಿಲ್ಲಿಗೆ ಕೈ ಸೇರಿದ ಹಣ ಎಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂತು, ಇದರಲ್ಲಿ ಅವ್ರ ಕೈಗೆ ಹೋಗೋದೆಷ್ಟು, ಯಾರು ಮೋಸ ಮಾಡಿದ್ರು, ಹೆಂಗೆ ಮರೆಸಿದ್ರು, ಏನಾಯಿತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಮನೆಗೆ ಕಾಲ್ ಇಟ್ಟಾಗಿನಿಂದಲೂ ಗಿಲ್ಲಿ ಪ್ರೇಕ್ಷಕರಿಗೆ ಮಸ್ತ್ ಮನರಂಜನೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ಕಪ್ಪು ಗೆದ್ದ ಗಿಲ್ಲಿ ಭರ್ಜರಿ ಬಹುಮಾನವನ್ನು ಪಡೆಯುವ ಮುಖಾಂತರವಾಗಿ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಗಿಲ್ಲಿಗೆ ಬಹುಮಾನವಾಗಿ ಸಿಕ್ಕಿರೋದು 50 ಲಕ್ಷ ರೂಪಾಯಿ. ಹಾರ್ಡ್ ಕ್ಯಾಶ್ 50 ಲಕ್ಷ ಅಂತ ಹೇಳ್ತಾ ಇದ್ರು ಈ 50 ಲಕ್ಷದ ಒಂದು ದೊಡ್ಡ ಕಥೆನೇ ಇದೆ. ಈ ಹಿಂದೆ ಕೂಡ ಕೆಲವು ಬಿಗ್ ಬಾಸ್ ಸೀಸನ್ ವಿನ್ ಆದವರು ಬಿಗ್ ಬಾಸ್ ಸೀಸನ್ ಮುಗಿದು ಕೆಲವು ತಿಂಗಳಾದ್ಮೇಲೆ ಇನ್ನೂ ದುಡ್ಡು ಕೈಗೆ ಬಂದಿಲ್ಲ, ಇನ್ನೂ ಕೈಗೆ ಸೇರಿಲ್ಲ, ಅಷ್ಟು ಕೊಡಲೇ ಇಲ್ಲ, ವೇದಿಕೆ ಮೇಲೆ ಹೇಳೋದೊಂದು ಆಮೇಲೆ ಕೊಡೋದೊಂದು, ನನ್ನ ಕೈಗೆ ಸಿಕ್ಕಿರೋದು ಇಷ್ಟೇನೆ, ಇನ್ನೂ ಬಂದಿಲ್ಲ ಅಂತ ಹೇಳಿರೋದುಂಟು. ಅದೇ ರೀತಿಯಾಗಿ ಈಗ ಗಿಲ್ಲಿಗೂ ಕೂಡ ಯಾಮಾರಿಸಲಾಗಿದೆಯಾ ಅನ್ನೋದು ಪ್ರಶ್ನೆ. ಹಾಗೆ ನೋಡಿದ್ರೆ ಇವ್ರು ಹೇಳ್ತಾರಲ್ಲ 50 ಲಕ್ಷ, ಆ 50 ಲಕ್ಷ ಯಾವುದೇ ವಿನ್ನರಿಗೆ ಕೊಟ್ಟಿದ್ರು ಕೆಲವರಿಗೆ ಕಮ್ಮಿ ಆಗಿದೆ. ಆದರೆ ಸೀಸನ್ 1ರಿಂದ 12ರವರೆಗೂ ನಾವು ನೋಡೋದಾದರೆ ಈ ಗಿಲ್ಲಿಗೇನೆ ಸಿಕ್ಕಾಬಟ್ಟೆ ಕಡಿಮೆ ಸಿಗ್ತಾ ಇರೋದು. ಅದು ಎಷ್ಟು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಹೌದು, 50 ಲಕ್ಷದ ಜೊತೆಗೆ ಗಿಲ್ಲಿಗೆ ಒಂದು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರು ಕೂಡ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನಟ ಕಿಚ್ಚ ಸುದೀಪ್ ಅವರು ಕೂಡ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಹಣವನ್ನು ಘೋಷಿಸಿದ್ದಾರೆ. ಗಿಲ್ಲಿ ಗೆದ್ದ ಪ್ರೈಸ್ ಮನಿಯಲ್ಲಿ ಸಂಪೂರ್ಣ 50 ಲಕ್ಷವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅಲ್ಲಿಗೆ ಗಿಲ್ಲಿಗೆ 50 ಲಕ್ಷ ಚಾನಲ್ ಕಡೆಯಿಂದ, 10 ಲಕ್ಷ ಕಿಚ್ಚ ಸುದೀಪ್ ಅವರ ಕಡೆಯಿಂದ, ಟೋಟಲ್ ಆಗಿ 60 ಲಕ್ಷದ ಲೆಕ್ಕಾಚಾರ, ಜೊತೆಗೆ ಒಂದು ಕಾರ್ ಬೇರೆ. ಇಷ್ಟೂ ಅವ್ರ ಕೈಗೆ ಸಿಗ್ತಾ ಇದೆಯಾ? ಗಿಲ್ಲಿ ಲೈಫ್ ಸೆಟಲ್ ಆಗಿಬಿಡ್ತು, ಕಷ್ಟಪಟ್ಟಿದ್ದ ಬಡವ್ರ ಮನೆ ಹುಡುಗ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅಂದ್ಕೊಂಡು ನೀವೇನಾದ್ರು ನಿಟ್ಟಿಸಿರು ಬಿಡ್ತಾ ಇದ್ರೆ ಕತೆ ಪೂರ್ತಿ ಹೇಳ್ತೀವಿ ಕೇಳಿ. ಸೊ ಈ 60 ಲಕ್ಷದಲ್ಲಿ ಗಿಲ್ಲಿ ಕೈಗೆ ಸಿಗೋದು ಎಷ್ಟು ಅನ್ನೋದು ನಿಮ್ಮ ಪ್ರಶ್ನೆ. ಮನರಂಜನೆ ಕ್ಷೇತ್ರದಲ್ಲಿ ನೀಡುವ ಬಹುಮಾನ ಹಣಕ್ಕೆ ಅಂತಾನೆ ಸರ್ಕಾರ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ರೂಲ್ಸ್ ತಂದಿದೆ. ಸೊ ಈ ಮನರಂಜನೆ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಅದು ಕ್ರಿಕೆಟು ಇನ್ನೊಂದು ಮತ್ತೊಂದು, ಇದಕ್ಕೂ ಕೂಡ ಇವು ಸರ್ಕಾರದ ಅಂಡರ್ನಲ್ಲೇ ಬರೋದ್ರಿಂದ ಸರ್ಕಾರ ಟ್ಯಾಕ್ಸ್ ಅನ್ನೋ ರೂಲ್ಸನ್ನು ತಂದಿದೆ. ಕೇವಲ ಕೆಲಸಕ್ಕೆ ಹೋಗೋರಿಗೆ, ಸರ್ಕಾರಿ ನೌಕರರಿಗೆ ಅಥವಾ ಅತಿ ಹೆಚ್ಚು ಸಂಬಳ ಪಡ್ಕೊಳ್ಳೋರಿಗೆ ಅಥವಾ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಟ್ಯಾಕ್ಸ್ ಅಲ್ಲ, ಮನರಂಜನಾ ಕಾರ್ಯಕ್ರಮಗಳಲ್ಲೂ ಕೂಡ ಟ್ಯಾಕ್ಸನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಗಿಲ್ಲಿಗೂ ಕೂಡ ಈ ಟ್ಯಾಕ್ಸ್ನ ಬಿಸಿ ತಡ್ತಾ ಇದೆ. ಹಾಗಿದ್ರೆ ಟ್ಯಾಕ್ಸ್ನಿಂದ ಕಟ್ಟಾಗ್ತಿರೋದಕ್ಕೆ ಎಷ್ಟು? ಏನು ಅಷ್ಟು ಕಟ್ಟಾಗ್ಬಿಡುತ್ತಾ? 50 ಲಕ್ಷದಲ್ಲಿ ಒಂದು 45 ಲಕ್ಷ ಸಿಗಲ್ವಾ? 5 ಲಕ್ಷ ಕಟ್ಟಾಗ್ಬೋದೇನೋ ಅಂತ ಕೆಲವ್ರ ಪ್ರಶ್ನೆ ಆಗಿರ್ಬೋದು. ಸರ್ಕಾರ ಇಲ್ಲಿ ರೂಲ್ಸ್ ತಂದಿರೋದು ಹೇಗೆ ಅಂದರೆ %30 ಟ್ಯಾಕ್ಸನ್ನು ವಿಧಿಸಲಾಗುತ್ತೆ. ಯಾರೇ ಗೆದ್ರೂ ಬರುವ ಹಣದಲ್ಲಿ, ಒಟ್ಟು ಹಣದಲ್ಲಿ %30 ಹಣವನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಲೇಬೇಕಾಗತ್ತೆ ಅನ್ನೋದು ಸರ್ಕಾರ ತಂದಿರುವಂಥ ರೂಲ್ಸ್. ಇದು ರಾಜ್ಯ ಸರ್ಕಾರ ಅಲ್ಲ, ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲ, ಇದು ಕೇಂದ್ರ ಸರ್ಕಾರವೇ ತಂದಿರುವಂಥ ರೂಲ್ಸ್. ಇಲ್ಲಿ ಸಿದ್ದರಾಮಯ್ಯನವರಿಗೆ ಯಾರು ಬೈಯೋದು ಬೇಕಾಗಿಲ್ಲ. ಸೊ ಇದು ರೂಲ್ಸ್, ಇದು ಕೇಂದ್ರ ತಂದಿರುವಂಥ ರೂಲ್ಸ್. ಕನ್ನಡ, ಇಂಗ್ಲೀಷು, ಹಿಂದಿ, ಮಲಯಾಳ ಎಲ್ಲ ಭಾಷೆಯಲ್ಲೂ ನಡೆಯುವಂಥ ರಿಯಾಲಿಟಿ ಶೋಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಕೇವಲ ಗಿಲ್ಲಿಗೆ ಮಾತ್ರ ಅಲ್ಲ. ಈ ಸರ್ಕಾರ ಟ್ಯಾಕ್ಸ್ ಹಣವನ್ನು ಕಟ್ ಮಾಡಿದ ಬಳಿಕವೇ ಗಿಲ್ಲಿಗೆ ಪ್ರೈಸ್ ಮನಿ ಸಿಗಲಿದೆ. 50 ಲಕ್ಷದಲ್ಲಿ ಗಿಲ್ಲಿಗೆ ಈ ಹಣದಲ್ಲಿ ಸಿಗೋದು ಕೇವಲ 35 ಲಕ್ಷ ರೂಪಾಯಿ ಮಾತ್ರ. 50 ಲಕ್ಷ ಹೇಳೋದಕ್ಕೆ 50 ಲಕ್ಷ ಸಿಕ್ಬಿಡ್ತು, ಧೂಮಾಗಿರ್ಬೋದು, ಮನೆ ತಗೊಳ್ತಾರೆ, ಸೈಟ್ ತಗೊಳ್ತಾರೆ, ಕಾರ್ ತಗೊಳ್ತಾರೆ, ಹಂಗೆ ತಗೊಳ್ತಾರೆ, ಹಿಂಗೆ ತಗೊಳ್ತಾರೆ ಅಂತ ಅಂದ್ಕೊಳ್ತಾ ಇದ್ದವರು ಈ ಸ್ಟೋರಿ ನೋಡಿದ್ಮೇಲೆ ಬಾಯಿ ಮೇಲೆ, ಮೂಗಿನ ಮೇಲೆ ಬೆರಳು ಇಟ್ಕೊಂಡು ಕೂರಬೇಕಾದಂಥ ಪರಿಸ್ಥಿತಿ. ಯಾಕಂದರೆ 50 ಲಕ್ಷದಲ್ಲಿ ಕೇವಲ ಸಿಗೋದು 35 ಲಕ್ಷ ರೂಪಾಯಿ ಮಾತ್ರ ಅಂತ ವರದಿಗಳು ಹೇಳ್ತಾ ಇದೆ. ಜೊತೆಗೆ ಗಿಲ್ಲಿಗೆ ಸುದೀಪ್ ಕೊಟ್ಟಿರುವಂಥ 10 ಲಕ್ಷ ರೂಪಾಯಿ ಏನಿದೆ ಇದಕ್ಕೂ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ರಿಯಾಲಿಟಿ ಶೋ
ಕಾಂಪಿಟೇಷನ್ ಜೊತೆಗೆ ಯಾವುದೇ ಟಿವಿ ಶೋ ಗೆದ್ರೂ ಸರ್ಕಾರಕ್ಕೆ 30% ಪಾವತಿಸಲೇಬೇಕಾಗತ್ತೆ. ಕೇವಲ ಗಿಲ್ಲಿ ಮಾತ್ರ ಅಲ್ಲ, ರನ್ನರ್ ಅಪ್ ಆದಂಥ ರಕ್ಷಿತಾ ಕೂಡ ಟ್ಯಾಕ್ಸ್ ಕಟ್ ಮಾಡಿಗೆ ಹಣವನ್ನು ನೀಡಲಾಗುತ್ತೆ. ಆಕೆಗೂ ಕೂಡ ಅಷ್ಟೇ ಹಣ ಸಿಗುತ್ತೆ. ರನ್ನರ್ ಅಪ್ ಆಗಿರುವಂತಹ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಒಟ್ಟು 25 ಲಕ್ಷ ಬಹುಮಾನ ಸಿಕ್ಕಿದೆ. ಇದರಲ್ಲಿ ಸರ್ಕಾರದ ಟ್ಯಾಕ್ಸ್ ಕಟ್ಟಾಗಿ ಕೇವಲ 17,50,000 ರೂಪಾಯಿ ಸಿಗಲಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವರದಿಗಳಾಗಿದೆ. ಸೊ ಅಲ್ಲಿಗೆ ರಕ್ಷಿತಾಗೂ ಕೂಡ ಕಡಿಮೆ ಅಂದರೆ ಕಡಿಮೆ, ಅತಿ ಕಡಿಮೆ ಹಣ ಸಿಗತ್ತೆ. ಇನ್ನು ಈ ವರ್ಷ ಒಟ್ಟು 25 ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ನೀಡಿದರು. ಆಟ, ವ್ಯಕ್ತಿತ್ವ ಮತ್ತು ಭಾವನೆ ತುಂಬಿದ್ದ ಬಿಗ್ ಬಾಸ್ ಮನೆಯೇ ರಣರಂಗವಾಗಿತ್ತು. ಗೆಲುವಿಗಾಗಿ ಎಲ್ಲರೂ ಗುದ್ದಾಡಿದ್ರು. 112 ದಿನಗಳ ಕಾಲ ನಡೆದ ಈ ಶೋನಲ್ಲಿ ಯಾರು ಗೆಲ್ಲಬೇಕು ಅನ್ನೋದು ವೀಕ್ಷಕರು ನಿರ್ಧರಿಸಿದ್ರು. ಜನರ ನಿರ್ಣಯದಂತೆ ಗಿಲ್ಲಿ ಟ್ರೋಫಿಯನ್ನು ಗೆದ್ದು ಬೀಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಾಮಿಡಿ ನಟ ಗಿಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ. ಜನ ಯಾರನ್ನ ಮೊದಲ ದಿನದಿಂದ ಅನ್ಕೊಂಡು ಕೂತಿದ್ರು ಇವರೇ ಗೆಲ್ಲಬೇಕು ಅಂತ, ಅವರೇ ಗೆದ್ದಿರೋದು ಅಂತ ಜನನೇ ಖುಷಿ ಪಡ್ತಾ ಇದ್ದಾರೆ. ಆದರೆ ಈ ಟ್ಯಾಕ್ಸ್ ಅನ್ನೋದೊಂದು ಬಂದು 50 ಲಕ್ಷದಲ್ಲಿ ಕೇವಲ 30 ಲಕ್ಷ ಪಡ್ಕೊಳ್ಳೋ ಪರಿಸ್ಥಿತಿ ಗಿಲ್ಲಿಗೆ ಬಂದಿರೋದು ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.